ನಮಸ್ಕಾರ. ಇವತ್ತು ತುರ್ತಾಗಿ ನಮ್ಮ ಅಧ್ಯಕ್ಷರು ಒಂದು PLD ಬ್ಯಾಂಕ್ ಚುನಾವಣೆ ಬಗ್ಗೆ ಕರೆದು ಇವತ್ತು KDP ಮೀಟಿಂಗ್ ಇದ್ದರಿಂದ ನಾನು ತುರ್ತಾಗಿ ಅಲ್ಲಿಂದ ಓಡಿ ಬರಬೇಕಾಯಿತು. ಇವತ್ತು ನಿನ್ನೆ ನಡೀತಕ್ಕಂಥ ಚುನಾವಣೆ ಫಲಿತಾಂಶದಲ್ಲಿ ಮತ್ತು ಚುನಾವಣೆಯಲ್ಲಿ ಸಾಕಷ್ಟು ನಾನು ರಾತ್ರಿ ಒಂದು ವಿಡಿಯೋ ನೋಡಿದೆ. ಭಾರಿ ತುಂಬ ಚೆನ್ನಾಗಿತ್ತು ವಿಡಿಯೋ. ರೈತರು ಚುನಾವಣೆಗೆ ಬರಬೇಕಾದ್ರೆ ಯಾರೂ ಬೈಕಲ್ಲಿ ಬಂದಿರಲಿಲ್ಲ, ಎಲ್ಲ ದೊಡ್ಡ ದೊಡ್ಡ ಕಾರುಗಳಲ್ಲಿ, ಐಷಾರಾಮಿ ಕಾರುಗಳಲ್ಲಿ ಬಂದು ವೋಟ್ ಮಾಡಿರ್ತಕ್ಕಂಥದ್ದು. ಇದು ಒಂದು ಫಲಿತಾಂಶ ಮುಂದಿನ ದಿವಸದಲ್ಲಿ ನಿಜವಾಗಿರ್ತಕ್ಕಂಥ ರೈತರಿಗೆ ಸಲ್ಲಿದ್ರೆ ಬಹುಶಃ ಅದಾಗುತ್ತೆ. ಇವತ್ತು ಅರ್ಥ ಆಗುತ್ತೆ PLD ಬ್ಯಾಂಕಲ್ಲಿ ಯಾವ ಥರ ಏನಾಗಿದೆ ಅಂತ ನೆನ್ನೆ ನಂಗೆ ಅರ್ಥ ಆಗಿತ್ತು. ಇವತ್ತು ಎಲ್ಲ ನನ್ನ ಮತ ಬಾಂಧವರಿಗೆ, ಇವತ್ತು ನಮ್ಮ ಪಕ್ಷದ ಅಭ್ಯರ್ಥಿ ಗೆಲ್ಸ್ಕೊಂಡಿರ್ತಕ್ಕಂಥ ಎಲ್ಲ ಮತ ಬಾಂಧವರಿಗೆ ನಿಮಗೆ ಕೃತಜ್ಞತೆ ಸಲ್ಲಿಸ್ತೀನಿ, ನಿಮಗೆ ಥ್ಯಾಂಕ್ಸ್ ಹೇಳ್ತೀನಿ. ಈಗಾಗಲೇ ಬೆಂಬಲಿತ ವ್ಯಕ್ತಿಗಳಾಗಿ 4 ಜನ ಗೆದ್ದಿದ್ದಾರೆ. ಸೊ ನಮ್ಮ ಪಕ್ಷದಿಂದ, ನಮ್ಮ ಬೆಂಬಲದಿಂದ ಇನ್ನೊಂದು 3 ಜನ ಗೆದ್ದಿದ್ದಾರೆ. ಟೋಟ್ಲು ಒಂದು 6 ರಿಂದ 7 ಜನ ಗೆದ್ದಿದ್ದಾರೆ, ನಮ್ಮ ಇದರಿಂದ ಗೆದ್ದಿದ್ದಾರೆ ಪರೋಕ್ಷವಾಗಿ. ಸೊ ಅವರೆಲ್ಲರಿಗೂ ಮುಂದಿನ ದಿವಸದಲ್ಲಿ ಒಂದು ಈ ಸರ್ಕಾರ ದುರಿನ ಬಗ್ಗೆ ಅರ್ಥ ಮಾಡಿಕೊಂಡು, PLD ಬಗ್ಗೆ ಅರ್ಥ ಮಾಡಿಕೊಂಡು ಹೆಚ್ಚಿನ ರೀತಿಯಲ್ಲಿ PLD ಬ್ಯಾಂಕು ಅಭಿವೃದ್ಧಿ ಆಗಲಿಕ್ಕೆ ತಮ್ಮ ಸಹಕಾರನ ಕೊಡಬೇಕು ಅಂತ ನಾನು ಕೇಳ್ಕೊತಾ ಇದ್ದೀನಿ. ಯಾವುದೋ ಅಧಿಕಾರ ಸಿಕ್ಕಿದೆ ಅಂತ ಅಂದ್ಬಿಟ್ಟು ಅದನ್ನು ದುರುಪಯೋಗಪಡಿಸ್ಕೊಳ್ತಕ್ಕಂಥ ವಿಧಾನವನ್ನು ತಾವು ಬೆಳೆಸ್ಕೊಂಬಾರ್ದು. ಸೊ ಮುಂದಿನ ದಿವಸದಲ್ಲಿ ಅಧಿಕಾರಕ್ಕೆ ಆಸೆ ಪಡದೆ ನಮ್ಮ ಭಗವಂತ ಏನು ಕೊಟ್ಟವನೋ ಅದರ ಆಶೀರ್ವಾದ ತೊಗೊಂಡು ಮುಂದಿನ ಒಂದು ಇದರಲ್ಲಿ ನಾವು ಕೂಡ ಇವಾಗ ಖಾತೆ ಓಪನ್ ಮಾಡಿದ್ವಿ. ಮುಂದೆ ಕೂಡ ಯಾರೂ ಇರಲಿಲ್ಲ, ಹಿಂದೆ ಒಬ್ಬರು ಇಬ್ಬರು ಇದ್ದರು. ಸೊ ಅವರು ಕೂಡ ನಮ್ಮ ಪಕ್ಷ ಬಿಟ್ಟೋದ್ರು. ಅದ ನಂತರ ಈಗ ಏನು 4 ರಿಂದ 6 ಜನ ಇದ್ದೀರಿ, ನೀವೆಲ್ಲ ಒಗ್ಗಟ್ಟಾಗಿ ಒಂದು ನೆಕ್ಸ್ಟು ಖಾತೆ ಏನು ತೆರೆದಿದ್ದೀರಿ, ನೆಕ್ಸ್ಟು ಬೇರೆ ಜನ ಬರಲಿಕ್ಕೆ ಅವು ಕೂಡ ಒಂದು 2 ಕ್ಯಾಂಡಿಡೇಟ್ ಗೆಲ್ತವೆ ಅಂತ ತುಂಬ ನಾನು ಓಪನ್ ಇಟ್ಟಿದ್ದೆ. ಒಂದು ಅಂಬ್ಲಿಕಲ್ಲು, ಒಂದು ಅವಣಿ, 2 ಕೂಡ ಮಾರ್ಜಿನಲ್ಲಿ 6-7 ಓಟಲ್ಲಿ ಮಿಸ್ ಆದವು. ಬಹುಶಃ ಅದು ಕೂಡ ಸ್ವಲ್ಪ ಸೀರಿಯಸ್ ತೊಗೊಂಡಿದ್ರೆ ಖಂಡಿತವಾಗ್ಲೂ ನಾವು ವಿನ್ ಆಗ್ತಾಯಿದ್ವಿ. ಸೊ ಇರಲಿ, ಇವಾಗ ನಮ್ಮ ಪಕ್ಷ ಎಂಟ್ರ್ ಆಗಿದೆ. ಏನು ನಮ್ಮ ಫಲಿತಾಂಶನ ಕೊಟ್ಟಿದ್ರೆ ಆ ಫಲಿತಾಂಶನ ಸ್ವೀಕಾರ ಮಾಡ್ತಾಯಿದ್ವಿ. ಸೊ ಮುಂದಿನ ದಿವಸ ಇಡೀ ಒಂದು PLD ಬ್ಯಾಂಕಿಂದ ಜನಕ್ಕೆ ಅನುಕೂಲ ಆಗಲಿ ಅನ್ನೋದು ನಾನು ಕೇಳ್ಕೊತಾ ಇದ್ದೀನಿ. ಯಾಕಂತಂದರೆ ಇವತ್ತು ಹಿಂದುಳಿದ ಒಂದು ನಮ್ಮದು ಏನು ಇವತ್ತು ಗಡಿನಾಡು ಒಂದು ನಮ್ಮ ತಾಲೂಕಿದೆ. ಈ ತಾಲೂಕಲ್ಲಿ ಸಹಕಾರಿ ಧುರೀಣರಿಂದ ಮಾತ್ರ ಸಾಧ್ಯ ಆಗುತ್ತೆ, ಅಭಿವೃದ್ಧಿಗೆ ಆಗುತ್ತೋ. ಮಹಾತ್ಮ ಗಾಂಧಿ ಮೊದಲೇ ಹೇಳಿದ್ದಾರೆ, ಸಹಕಾರ ಕ್ಷೇತ್ರದಿಂದ ಮಾತ್ರ ಸಾಧ್ಯ ಗ್ರಾಮೀಣ ಅಭಿವೃದ್ಧಿ ಆಗಲಿಕ್ಕೆ ಅಂತ ಹೇಳಿದ್ದಾರೆ. ಸೊ ಅದರಿಂದ ನಿಜವಾದ ರೈತನಿಗೆ ಏನು ಸಲ್ಲಬೇಕು ಅದು ಸಲ್ಲುತ್ತೆ ಅನ್ನೋದನ್ನು ನನಗೆ ಒಂದು ಭರವಸೆ ಮತ್ತು ಆಸೆ ಇದೆ. ಯಾರೇ ಅಲ್ಲಿ ಅಧಿಕಾರದಲ್ಲಿ ಕೂತಿರಲಿ, ಬಹುಶಃ JDS ಇಂದನೇ ಕೂರಿರ್ಬೋದು, ಇಲ್ಲ ಕಾಂಗ್ರೆಸ್ಸಿಂದ ಕೂತಿರ್ಬೋದು, ಅದು ಚಿಹ್ನೆ ಇಲ್ಲ ಇದಕ್ಕೆ. ನಾನು ಯಾವುದೋ ಪಕ್ಷ ಚಿಹ್ನೆ ಕೊಟ್ಟಿರಲಿಲ್ಲ. ಸೊ ಅದರಿಂದ ಮುಂದಿನ ದಿವಸದಲ್ಲಿ ಎಲ್ಲ ಒಂದು ಕ್ಷೇತ್ರದ ಇವ್ರಿಗೂ ನಾನು ಅಭಿವೃದ್ಧಿ ಸಲ್ಲಿಸ್ತೀನಿ ಅಂತ ಕೃತಜ್ಞತೆ. ಹಾಗೂ ಗೆದ್ದಿರ್ತಕ್ಕಂಥವ್ರಿಗೂ ಮತ್ತು ಗೆದ್ದವರಿಗೆ ಸಪೋರ್ಟ್ ಮಾಡಿರ್ತಕ್ಕಂಥ ಎಲ್ಲ ನಾಯಕರಿಗೂ ಮತ್ತು ಬಾಂಧವರಿಗೂ ಶಾಸಕರ ಕಡೆಯಿಂದ ಮುಂದಿನ ದಿವಸ ನಿಮ್ಮ ಪಥ ಅಭಿವೃದ್ಧಿ ಕಡೆ ಇರಲಿ ಅಂತ ನಾನು ನಿಮ್ಮಲ್ಲಿ ಕೇಳ್ಕೊತೀನಿ. ಕಿಲಕಿರಣ ಯೂಟ್ಯೂಬ್ ಚಾನಲ್ ಅನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ನಮ್ಮ ಮುಂಬರುವ ಎಲ್ಲಾ ವಿಡಿಯೋಸ್ಗಳಿಗಾಗಿ ಪಕ್ಕದಲ್ಲೇ ಇರುವ ಬೆಲ್ ಬಟನ್ ಅನ್ನು ಒತ್ತಿ.